ಗಿರ್ಜಾ ಗಿರ್ಜಾ ನಿಂತ್ಕೊಳ್ಳಿ. 10 ದಿವಸದ ಹಿಂದೆ ಬ್ಯಾಂಕ್ ಹೋಗಿದ್ರಾ? ಹೋಗಿದ್ದೆ. ಗಂಡನ ಕಳ್ಕೊಂಡವಳು ಅಂತ ನನ್ನ ಮಗಳಿಗೆ ಬ್ಯಾಂಕ್ನವ್ರು ಕೊಟ್ಟ ಹಣನ ನೀವ್ ಇಸ್ಕೊಂಡ್ರಾ? ಇಸ್ಕೊಂಡೆ. ಎಲ್ಲಿ ಆ ಹಣ? ಹಣ? ಹಾ, ಅದೇ ಹಣ. ನನ್ನ ಮಗಳು ಗಂಡನ ಕಳ್ಕೊಂಡಿರೋದಕ್ಕೋಸ್ಕರ ಬ್ಯಾಂಕ್ನವ್ರು ಕೊಟ್ಟಿರೋ ಹಣ. ತಾಳಿನೂ ಕುಂಕುಮನೂ ಕಳ್ಕೊಂಡಿರೋದಕ್ಕೋಸ್ಕರ ಕರುಣೆ ತೋರಿಸಿ ಕೊಟ್ಟಿರೋ ಹಣ. ಒಬ್ಬ ವಿಧವೆ ಜೀವನೋಪಾಯಕ್ಕೋಸ್ಕರ ಕೊಟ್ಟಿರೋ ಹಣ. ಏನಂದ್ರೆ ನಿಮ್ದಮ್ಮಯ್ಯ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ನಿದ್ದೆ. ಈ ಪರಿಸ್ಥಿತಿ ಬಂತು ನಮ್ಗೆ. ಮಿಸ್ಟರ್ ನಾಜುಕಯ್ಯ, ಏನ್ರಿ ಅಷ್ಟೊಂದು ಹೆಚ್ಕೋತಾ ಇದ್ದೀರಾ? ನಾನು ನಿಮ್ಮ ಅಳಿಯ ಆಗಿದ್ದಕ್ಕೇನೆ ಇಷ್ಟು ದಿವಸ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೆ. ಈ ಮನೇಲಿ ಯಾರ ಹೊಟ್ಟೆ ತುಂಬಲಿ ಬಿಡ್ಲಿ, ನಿಮ್ಮ ಹೊಟ್ಟೆಗೆ ಯಾವ ಕೊರತೆನೂ ಬರ್ದಿರೋ ಹಾಗೆ ನೋಡ್ಕೊಂಡೆ. ನಮ್ಮ ತಾಯಿ ಔಷಧಿಗೆ ಅಂತ ಇಟ್ಟಿದ ಹಣದಲ್ಲಿ ನಿಮ್ಮ ಸಿಗರೇಟು ಕುಡ್ತಕ್ಕೆ ಅಂತ ಖರ್ಚು ಮಾಡಿದೆ. ಯಾತಕ್ಕೋಸ್ಕರ? ನೀವೀ ಮನೆ ಅಳಿಯ ಅಂತ. ಎಷ್ಟೋ ದಿವಸ ನನ್ನ ಹೆಂಡತಿ ಮಕ್ಕಳಿಗೆ ಬರೀ ನೀರಿನಲ್ಲೇ ಹೊಟ್ಟೆ ತುಂಬಿಸೋ ಧರ್ಮ ಕಾರ್ಯ ಮಾಡಿದೆ. ಈ ಮನೆಯಲ್ಲಿ ಎಲ್ಲರ ಕ್ಷೇಮಕ್ಕಿಂತ ನಿಮ್ಮ ಕ್ಷೇಮನೇ ಮುಖ್ಯ ಅಂತ ರಾಜಿ ಆದೆ. ಆದ್ರೆ ಈ ವಿಷಯದಲ್ಲಿ ರಾಜಿ ಆಗೋದಿಲ್ಲ. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಎಲ್ಲಿ ಆ ಹಣ? ಹಣದಿಂದ ಹಣ ಸಂಪಾದನೆ ಮಾಡಿ ನಿಮ್ ಋಣ ತೀರ್ಸೋಣ ಅಂತ ಜೂಜಾಡ್ದೆ. ಬುಜ್ಕೆ ನಿಮ್ ಬ್ಯಾಡ್ ಲಕ್. ನಾಚಿಕೆ ಆಗೋದಿಲ್ಲ? ಒಂದು ಹೆಣ್ಣಿನ ದುಡ್ಡನ್ನು ತಗೊಂಡು ಹೋಗಿ ಜೂಜಾಡೋದಿಕ್ಕೆ? ಸಂತೋಷ ಪಡ್ರಿ. ಹೆಣ್ಣಿನ ಹಣ ಇಟ್ಟು ನಾನ್ ಜೂಜಾಡ್ದೆ, ಆ ಧರ್ಮರಾಯ ಹೆಣ್ಣಿನ ಇಟ್ಟು ಜೂಜಾಡ್ದ. ಯಾಕ್ರಿ ಇಷ್ಟೊಂದು ಎಮೋಷನ್ ಆಗ್ತಾ ಇದ್ರಾ? ಹೊಡಿತೀರೇನಪ್ಪ? ಹೊಡಿರಪ್ಪ, ಹೊಡಿಯಪ್ಪ. ಹೊಡಿಯೋದಲ್ಲ ಕಣೋ ನಿನಗೆ. ನನ್ನ ಮಗಳ ಹೆಸರಿನಲ್ಲಿ ಫೋರ್ಜರಿ ಸೈನ್ ಮಾಡಿ ಹಣ ತಗೊಂಡಿದ್ಯಾ ಅಂತ ನಿನ್ನ ಜೈಲ್ಗೆ ಹಾಕ್ಸ್ತೀನಿ. ಕೆಲಸ ಮಾಡಿ. ಗಡಿಬಿಡಿ ಹಳೆಯ ಪಿಕ್ಚರ್ ನೋಡಿಲ್ವಾ? ಮಾರಮ್ಮನ್ ಟಿಸ್ಕು, ಜೈಲಲ್ಲಿ ವೆಂಟಿಲೇಷನ್ ಬೆಡ್, ಬೆಲ್ಲೋಡ ತಕ್ಷಣ ಫುಡ್, ವಾರಕ್ಕೊಂದ್ಸಲ ಡ್ರೆಸ್ ಚೇಂಜು, ತಿಂಗಳಿಗೊಂದ್ಸಲ ಆಲ್ ಲ್ಯಾಂಗ್ವೇಜ್ ಪಿಕ್ಚರ್ಸ್. ಆ ಬುಜ್ಜಿಗೆ ಈ ಮನೆಯಲ್ಲಿದೆ. ನನಗೇನೋ ಹ್ಯಾಪಿನೇ, ಆದ್ರೆ ನಿಮ್ ಪರಿಸ್ಥಿತಿನೇ ಕಷ್ಟ. ದೊಡ್ಡಳ್ಳಿಯ ಬಳ್ಳಾರಿ ಜೈಲು, ಎರಡನೇವನು ಹರಿಶ್ಚಂದ್ರ ಘಾಟು. ಇನ್ನು ಈ ವಿಷಯ ಹೊರಗಿನವ್ರು ಗೊತ್ತಾದ್ರೆ ಮೂರನೇವನು ಬುಜ್ಕಿ. ಏನೋ ನನ್ನ ಹೆದರಿಸ್ತೀಯಾ? ಏನಂದ್ರೆ ಆ ಹಣಕ್ಕಿಂತ ಮಿಗಿಲಾದ ಸೌಭಾಗ್ಯನೇ ಕಳ್ಕೊಂಡಿರೋವಾಗ ಬನ್ನಿ. ಆಂಟಿಗಿರೋ ಕಾಮನ್ ಸೆನ್ಸು ಆ ಅಂಕಲ್ಗಿಲ್ಲ. ಬುಜ್ಕಿ, ಫಾಲೋ ಮೀ. ನಮಸ್ಕಾರ. ನಮಸ್ಕಾರ. ಊಟಕ್ಕೆ ಬಂದ್ರ? ಇಲ್ಲ, ನಾವು ಹೆಣ್ಣಿನ ಕಡೆಯವರು. ಸ್ವಾಮಿ, ಟೈಮ್ ಎಷ್ಟಾಯ್ತು? 10:30. ಅಬ್ಬಾ, ಯಾಕ್ರೆ ಹೊಡಿತೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳ್ದೆ? 10:30 ಅಂದ್ರೆ. ನೀನೇನಂದೆ? ಅಬ್ಬಾ, ಯಾಕ್ರೆ ಹೊಡಿತೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳ್ದೆ? 10:30 ಅಂದ್ರೆ. ನೀನೇನಂದೆ? ಅಬ್ಬಾ, ಯಾಕ್ರೆ ಹೊಡಿತೀರಾ? ಟೈಮ್ ಎಷ್ಟಾಯ್ತು ಅಂದೆ. 10:30 ಅಂದ್ರಿ. ಅಬ್ಬಾ, ಯಾಕ್ರೆ ಹೊಡಿತೀರಾ? ಕಂದ, ನೀನೇನಪ್ಪ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನಪ್ಪ ಹೇಳ್ದೆ? 10:30 ಅಂದ್ರಿ. ನೀನೇನಪ್ಪ ಅಂದೆ? ಅಬ್ಬಾ, ಯಾಕ್ರೆ ಹೊಡಿತಿದ್ದೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳ್ದೆ? 10:30 ಅಂದ್ರಿ. ನೀನೇನಂದೆ? ಅಬ್ಬಾ, ಅಬ್ಬಾ, ಅಬ್ಬಾ. ಶಾಸ್ತ್ರಿಗಳೇ, ಅಲ್ಲಿ ಹಸೆ ಮನೆ ಮೇಲೆ ಗಂಡು ಹೆಣ್ಣನ್ನ ಕೂಡಿಸಿ ಇಲ್ಲಿ ಮದುವೆ ಬಂದಿರೋ ದೊಡ್ಡವರಿಗೆ ಹೊಡಿತಾ ಇದ್ರಲ್ಲ, ಯಾಕೆ? ಹೇಳ್ರಿ ಮೇಲೆ. ನೀನೇನ್ ಕೇಳಿದ್ದು? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳಿದ್ದು? 10:30 ಅಂದ್ರಿ. ನೀನೇನ್ ಅಂದಿದ್ದು? ಅಬ್ಬಾ, ಬುದ್ಧಿ ಇದೇನ್ರಿ ನಿಮ್ಗೆ? ಈಗ 10:30 ಅಲ್ಲ, 1:30 ಗಂಟೆ. 10:30 ಇಂದ 1:30 ತನಕ ಹೀಗೆ ಹೊಡಿತಾ ಇದಾರೆ ಇವರು. ಯಾಕೆ ಶಾಸ್ತ್ರಿಗಳೇ? ನನ್ನ ಹೆಸರೇನು? ಅಬ್ಬಾಯಿ ಶಾಸ್ತ್ರಿ. ನೀವೆಲ್ಲ ಏನಂತ ಕರಿತಾ ಇದ್ದೀರಾ? ಅಬ್ಬಾಯಿ ಶಾಸ್ತ್ರಿಗಳೇ ಅಂತೀವಿ. ಅಬ್ಬಾ, ನೋಡಿ, ಇದೇ ಇವನ್ ಗೌರವ ಕೊಡ್ತಾ ಇರೋದು. ಎಲ್ಲಾ ದೊಡ್ಡವರು ಪ್ರೀತಿ ವಿಶ್ವಾಸದಿಂದ ಅಬ್ಬಾಯಿ ಶಾಸ್ತ್ರಿಗಳೇ ಅಂತ ಕರೆದ್ರೆ ಏಕವಚನದಲ್ಲಿ ಹಬ್ಬ ಅಂತ ಕರಿತಾ ಇದ್ದಾನಲ್ಲ ಇವನು ಮನೆ ಆಳ. ನಾನು ಶಾಸ್ತ್ರಿಗಳೇ, ಇವ್ರ ವಿಷಯ ಆಮೇಲೆ ನೋಡ್ಕೊಳ್ಳಿ, ಮೊದಲು ಈ ಮದುವೆ ಮಾಡಿಸಿ. ಓಕೆ, ಕ್ಯಾಶ್ ಡೌನ್. ಕ್ಯಾಶಾ? ಯಾಕೆ? ಮದುವೆ ಮಾಡ್ಸೋದಕ್ಕೆ.
ಮದುವೆ ಮಾಡಿಸಿ ಆಮೇಲೆ ಕೊಡ್ತೀನಿ. ಕೊಟ್ಬಿಡಿ, ಆಮೇಲೆ ಮಾಡಿಸ್ತೀನಿ. ಆಯ್ತು, ನಿಮ್ದು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ 1001 ರೂಪಾಯಿ. ಶಾಸ್ತ್ರಿಗಳು ಬರ್ತಾ ಇದ್ದೀನಿ. ಬರ್ಬೇಕು. ಮದ್ವೆಗೆಲ್ಲ ರೆಡಿನಾ? ರೆಡಿ ಮಟಾಸ್ ಲೇಕ್ ಶಾಸ್ತ್ರಿಗಳೇ. ಕೊಡು, ತಗೊಳ್ಳಿ 25,000 ರೂಪಾಯಿ. ಮಟಾಸ್ ಲೆಗ್ ರಸತ್ಯು ಲೆಕ್ಕಿದೆ. ಸೆಕ್ರೆಟರಿ ಎಸ್ ಲೆಕ್ ಬಾಸ್. ಅವನಿಗೆ ಯಾಕೆ 25,000? ಸಂಭಾವನೆ. ವೇದ ಪಂಡಿತ ನಾನು, ಮ್ಯಾರೇಜ್ ಮಾಡಿಸ್ತಿರೋ ನಾನು. ನನಗೆ ಜುಜ್ಬಿ 1,001 ರೂಪಾಯಿ, ಅವನಿಗೆ 25,000. ನಿಮಗ್ ಕೊಡೋದು ಮದುವೆ ಮಾಡಿಸ್ಲಿಕ್ಕೆ, ಅವ್ರಿಗೆ ಕೊಡೋದು ಅವ್ರ ಮಟಾಸ್ ಲೆಕ್ ಇಟ್ಟು ಮದುವೆ ಹಾಳಾಗದೆ ಇರ್ಲಿ ಅಂತ. ನನಗಿಂತ ಒಂದ್ ಲೆಗ್ಗೆ ದೊಡ್ಡದ? ಮದುವೆ ಮಾಡಿಸ್ಲಿಕ್ಕೆ ನೀನಿಲ್ಲ ಅಂದ್ರೆ ನಿನ್ ತರ ಲಕ್ಷಾಂತರ ಜನ ಸಿಗ್ತಾರೆ. ಆದ್ರೆ ಈ ಮಟಾಸ್ ಲೆಗ್ ಆಲ್ ಇಂಡಿಯಾ ಲೆವೆಲ್ಗೆ ಏಕೈಕ ಲೆಗ್. ಜೈ ಮಟಾಸ್ ಲೆಗ್, ಜೈ ಮಟಾಸ್ ಲೆಗ್, ಬಾಯ್. ಜೈ ಮಟಾಸ್ ಲೆಗ್. ಬಚಾವಾದೆ. ಗಿರ್ಜಾ, ನಾನ್ ತಪ್ಪಾಗ್ಬಿಟ್ಟೆ ಗಿರ್ಜಾ, ತಪ್ಪಾಗ್ಬಿಟ್ಟೆ. ಒಂದು ಪೆಗ್ಗು ಜಾಸ್ತಿ ಆಗೋಯ್ತು. ನೀನು ಅಂತ ತಿಳ್ಕೊಂಡು ಪಾಪ ನಿನ್ ತಂಗಿನ ತಪ್ಕೊಂಡ್ಬಿಟ್ಟೆ. ಅಯ್ಯೋ ದೇವ್ರೆ, ನಾನ್ ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ನನ್ ಕಣ್ ಹಿಂಗ್ ಹೋಗ್ಬಾರ್ದ? ಅಯ್ಯೋ, ಬುದ್ಕೆ ಪಾಪಿಷ್ಟು ಕಣ್ಣು ಅಷ್ಟು ಬೇಗ ಎಲ್ಲಿ ಹಿಂಗ ಹೋಗುತ್ತೆ? ಹಿಂಗೆ ನೋಡ್ದಾ, ಒಲೆ ಹಚ್ಚಕ್ಕೆ ಬೆಳಿಗ್ಗೆ 1 ಪೀಸು, ಸಾಯಂಕಾಲ 1 ಪೀಸು. ಹುಷಾರಿಂದ ಉಪಯೋಗಿಸ್ಬೇಕು. ನೀನ್ ಅಕ್ಕ ಅಂತ ತಪ್ಕೊಂಡಿಲ್ಲ, ನೀನೇ ಅಂತ ತಪ್ಕೊಂಡೆ. ಮಾತಾಡ್ತಾ ಇರೋದು ಮನ್ಸಲ್ಲಿ ಇರೋದು ಹೇಳ್ತಾ ಇದ್ದೆ. ನಿನ್ನ ಗಂಡ ಇಲ್ಲ, ಗಂಡ ಇಲ್ದವಳಿಗೆ ಅಕ್ಕನ ಗಂಡನೇ ತಿಕ್ಕು. ಹೂಕಾರ ಹುಳಿ ತಿನ್ನೋ ಬಾಡಿ ಅಲ್ವಾ, ಏನಾದ್ರೂ ನನ್ನ ಕೈಲಾಸ. ಏನಮ್ಮ ಯಾಕೆ ಹೇಳ್ತಿದೀಯಾ? ಏನಾಯ್ತೆ ಹೇಳೆ. ಸುಮ್ಮನೆ ಮಕ್ಕಳ, ನೀನ್ ಈ ರೀತಿ ಅಳ್ತಾ ಇದ್ರೆ ನಿಮ್ಮ ಅಕ್ಕ ಕೂಡ ಅಳ್ತಾಳೆ. ಏನಿಲ್ಲ ಅತ್ತೆ, ಪಾಪ ಗಂಡನ ಜ್ಞಾಪಕ ಬಂತು ಅಂತ ಕಾಣುತ್ತೆ. ಎಷ್ಟತ್ರು ಏನಮ್ಮ ಪ್ರಯೋಜನ? ಹೋದ್ರು ಮತ್ತೆ ಬರ್ತಾರಿಯೇ. ಅಳ್ಬೇಡಮ್ಮ, ಅಳ್ಬೇಡ. ನೀನ್ ಯಾವತ್ತೂ ಒಂಟಿಯಾಗಿರ್ಬೇಡ. ಮೊದ್ಲು ನಾನೊಂದು ಹೆಣ್ಣು, ಆಮೇಲೆ ತಾಯಿ. ನಡೆದದ್ದೇನು ಅಂತ ಅರ್ಥ ಮಾಡ್ಕೋಬಲ್ಲೆ ಕಣೆ, ಅರ್ಥ ಮಾಡ್ಕೋಬಲ್ಲೆ.